ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಜೂನ್ 25ರಂದು ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆಗೊಳ್ಳಲಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ನಗರದ ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕರ್ನಾಟಕ ಸರ್ಕಾರದ ಆಡಳಿತ ಮುಖ್ಯಮಂತ್ರಿ ಸಲಹೆಗಾರ ಬೇಳೂರು ಸುದರ್ಶನ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ, ಮೈಸೂರು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ತೋಟಂಬೈಲು ಮನೋಹರ್ ಪಾಲ್ಗೊಳ್ಳಲಿದ್ದಾರೆ. ಅರೆಭಾಷೆ ಪುಸ್ತಕಗಳ ಡಿಜಿಟಲೀಕರಣ ಯೋಜನೆಯಡಿಯಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದ 11 ಪುಸ್ತಕಗಳು, ಖಾಸಗಿಯಾಗಿ ಪ್ರಕಟಿಸಿದ ಅರೆಭಾಷೆಯ 10 ಪುಸ್ತಕಗಳು, ಅರೆಭಾಷೆ ಸಂಸ್ಕೃತಿಗೆ ಸಂಬಂಧಪಟ್ಟ ಕನ್ನಡ ಭಾಷೆಯಲ್ಲಿರುವ 13 ಪುಸ್ತಕಗಳು, ಪಟ್ಟಣ ಪ್ರಭಾಕರ್ ಅವರ ಸಂಪಾದಕತ್ವದಲ್ಲಿ ಹೊರತಂದ ಕೊಡಗು ಸಂಗಾತಿ ಪತ್ರಿಕೆ, ಅಕಾಡೆಮಿ ಪ್ರಕಟಿತ ತ್ರೈಮಾಸಿಕೆ ಸಂಚಿಕೆಯಾದ ಹಿಂಗಾರ, ಸೂದನ ಈರಪ್ಪ ಸಂಪಾದಕತ್ವದಲ್ಲಿ ಹೊರಬಂದ ಗೌಡಧ್ವನಿ, ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರ ಪಿಎಚ್ಡಿ ಅಧ್ಯಯನ, 1970ರಲ್ಲಿ ಕೋಡಿ ಕುಶಾಲಪ್ಪಗೌಡ ಅವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದ ಮೂಲಕ ಹೊರತಂದ ಗೌಡ ಕನ್ನಡ ಪುಸ್ತಕ, 1968ರಲ್ಲಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಸಮಾಜ ಬೆಂಗಳೂರು ಇವರು ಹೊರತಂದ ಗೌಡ ಸಂಸ್ಕೃತಿ ಪುಸ್ತಕಗಳು ಸೇರಿದಂತೆ ಹಲವಾರು ಅಧ್ಯಯನ ಯೋಗ್ಯ ಪುಸ್ತಕಗಳು 2ನೇ ಹಂತದ ಡಿಜಿಟಲೀಕರಣ ಯೋಜನೆಯಲ್ಲಿ ಪೂರ್ಣಗೊಂಡಿದೆ. ಅರೆಭಾಷೆ ಐಎಸ್ಒ ಸ್ಥಾನಮಾನ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪುಸ್ತಕ ಡಿಜಿಟಲೀಕರಣ ಯೋಜನೆ ತುಂಬಾ ಮಹತ್ವ ಹೊಂದಿದೆ. ಮುಂದಿನ ದಿನಗಳಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಅಧ್ಯಯನ ಮಾಡುವವರಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಲಿದೆ. ಅಲ್ಲದೆ ಅರೆಭಾಷೆ ಜನಾಂಗದ ಸಂಸ್ಕೃತಿಯ ಬಗ್ಗೆ ಇರುವಂತಹ ಪುಸ್ತಕಗಳು ಜನಾಂಗದ ಜನರಿಗೆ ಶುಭ ಮತ್ತು ಅಶುಭ ಕಾರ್ಯ, ಹಬ್ಬ ಹರಿದಿನಗಳಲ್ಲಿ ಆಚರಣೆಯ ಸಂದರ್ಭದಲ್ಲಿ ಸಂಶಯ ಬಂದಾಗ ತಕ್ಷಣ ಮೊಬೈಲ್ ಮೂಲಕ ಶೋಧಿಸಿ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಸಂಶೋಧನೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹಾಗೂ ಯುವ ಪೀಳಿಗೆಗೆ ಈ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಶನಿವಾರ ಬೆಳಿಗ್ಗೆ ಭಾರತೀಯ ವಿದ್ಯಾಭವನದಲ್ಲಿ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹೊರತಂದ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಆಡಳಿತ ವಿಭಾಗದ ಸಲಹೆಗಾರರಾಗಿರುವ ಶ್ರೀ ಬೇಳೂರು ಸುದರ್ಶನ ಅವರು ಡಿಜಿಟಲ್ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾಗಿ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ, ಅತಿಥಿಗಳಾಗಿ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀ ಎಂಪಿ ಕೇಶವ ಕಾಮತ್, ಕೊಡಗು ಗೌಡ ಸಮಾಜ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಹಾಗೂ ಮೈಸೂರು ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾದ ತೋಟಂಬೈಲು ಮನೋಹರ್ ಅವರು ಉಪಸ್ಥಿತರಿದ್ದಾರೆ. ಈ ಅರೆಭಾಷೆ ಪುಸ್ತಕಗಳ ಡಿಜಿಟಲೀಕರಣ ಯೋಜನೆ 2ನೇ ಹಂತದ ಈ ಯೋಜನೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿದ 11 ಪುಸ್ತಕಗಳು, ಖಾಸಗಿಯಾಗಿ ಪ್ರಕಟಿಸಿದ ಅರೆಭಾಷೆಯ 10 ಪುಸ್ತಕಗಳು, ಅಂದರೆ ಖಾಸಗಿಯಾಗಿ ಅರೆಭಾಷೆಯಲ್ಲಿ ತಂದಿರುವ ಪುಸ್ತಕಗಳು, ಅರೆಭಾಷೆ ಸಂಸ್ಕೃತಿಗೆ ಸಂಬಂಧಿಸಿದ ಕನ್ನಡ ಭಾಷೆಯಲ್ಲಿರುವ 13 ಪುಸ್ತಕಗಳು. ನಾವು ಕನ್ನಡ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡದ್ದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮತ್ತು ಅರೆಭಾಷೆ ಪ್ರದೇಶದಲ್ಲಿ ಆಗಿರುವ ಸಂಶೋಧನೆಗೆ ಸಂಬಂಧಪಟ್ಟ ಪುಸ್ತಕಗಳು ಈ ಕನ್ನಡ ಪುಸ್ತಕಗಳು ವಿಭಾಗದಲ್ಲಿ ಬರ್ತದೆ. ಹಾಗೆಯೇ ಪಟ್ಟಣ ಪ್ರಭಾಕರ್ ಅವರ ಸಂಪಾದಕತ್ವದಲ್ಲಿ ಬಂದ ಕೊಡಗು ಸಂಗಾತಿ ಪತ್ರಿಕೆ, ಸುಮಾರು 9 ವಾಲ್ಯೂಮ್ನಲ್ಲಿ ಇರುವಂತಹ ಈ ಕೊಡಗು ಸಂಗಾತಿ ಪತ್ರಿಕೆಯನ್ನು ಕೂಡ ನಾವು ಡಿಜಿಟಲೀಕರಣ ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅಕಾಡೆಮಿ ಪ್ರಕಟಿತ ತ್ರೈಮಾಸಿಕ ಸಂಚಿಕೆ ಹಿಂಗಾರ, ಹಾಗೆಯೇ ಸೂದನ ಈರಪ್ಪ ಅವರ ಸಂಪಾದಕತ್ವದಲ್ಲಿ ಹೊರಬಂದ ಗೌಡಧ್ವನಿ, ಇದು ಹಲವು ವರ್ಷಗಳ ಹಿಂದೆ ಗೌಡಧ್ವನಿ ತುಂಬ ಅರೆಭಾಷೆ ಪ್ರದೇಶದಲ್ಲಿ ಸಾಹಿತ್ಯದ ವಲಯದಲ್ಲಿ ಕೆಲಸ ಮಾಡಿದಂಥ ಒಂದು ಪತ್ರಿಕೆ. ಇದು ಕೂಡ ನಾವು ಈ ಸಂದರ್ಭದಲ್ಲಿ ಡಿಜಿಟಲೀಕರಣ ಮಾಡಿದ್ದೇವೆ. ಹಾಗೆಯೇ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರ ಪಿಎಚ್ಡಿ ಅಧ್ಯಯನ, ಇದು ಸುಳ್ಳಿಯ ಭಾಗದಲ್ಲಿ ಅರೆಭಾಷೆ ಗೌಡ ಸಮುದಾಯದ ಮೇಲೆ ಆಗಿರುವಂತಹ ಒಂದು ಸಮಗ್ರ ಅಧ್ಯಯನ. ಈ ಸಮಗ್ರ ಅಧ್ಯಯನದ ಮೇಲೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು
PhD ಪದವಿ ಪಡ್ಕೊಂಡಿರ್ತಾರೆ. ಇದನ್ನು ಕೂಡ ನಾವು ಡಿಜಿಟಲೀಕರಣ ಯೋಜನೆ. ಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ಬೇತಡ್ಕ ಜಾನಕಿ ಬೆಳ್ಳೆಪ್ಪ, ಚೊಕ್ಕಾಡಿ ಪ್ರೇಮ ರಾಘವಯ್ಯ, ಧನಂಜಯ ಅಗೋಳಿ ಕಜೆ ಪಾಲ್ಗೊಂಡಿದ್ದರು. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಬೇಕಿದ್ದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಗೆ ಗ್ರಾಮ ಪಂಚಾಯಿತಿಯ ಬಹುತೇಕ ಸದಸ್ಯರು ಗೈರಾಗಿದ್ದರಿಂದ ಹಾಗೂ ಸಾರ್ವಜನಿಕರ ಭಾಗವಹಿಸುವಿಕೆ ವಿರಳವಾಗಿದ್ದರಿಂದ ಸಭೆಯನ್ನು ಮುಂದೂಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೀನಾ ತುಳಸಿ, ನೋಡಲ್ ಅಧಿಕಾರಿ ರಾಜೇಶ್, ಸಾಮಾಜಿಕ ಲೆಕ್ಕ ಪರಿಶೋಧನಾಧಿಕಾರಿ ಸುರೇಶ್, ಪಿಡಿಒ ಮನಮೋಹನ್ ಉಪಸ್ಥಿತಿಯಲ್ಲಿ ಸಭೆ ಪ್ರಾರಂಭವಾಗುತ್ತಿದ್ದಂತೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡದೆ ಸಭೆ ನಡೆಸುವುದು ಸರಿಯಲ್ಲ. ಈ ಸಭೆಗೆ ಸಾರ್ವಜನಿಕರು ಭಾಗವಹಿಸುವಿಕೆ ಮುಖ್ಯವಾಗಿದೆ. ಹಾಗಾಗಿ ಸಭೆಯಿಂದ ಮುಂದೂಡುವಂತೆ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಸಮದ್ ಒತ್ತಾಯಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಬಹುತೇಕ ಸದಸ್ಯರು ಸಭೆಯಲ್ಲಿ ಗೈರು ಹಾಜರಾಗಿರುವುದರಿಂದ ಸಭೆಯನ್ನ ಮುಂದೂಡುವಂತೆ ಒತ್ತಾಯಿಸಿದರು. ಬಳಿಕ ಅಧಿಕಾರಿಗಳು ಸಭೆಯನ್ನ ಮುಂದೂಡಿದರು. ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಗೆ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಆಕ್ಟ್ನಲ್ಲಿದೆ, ನಮ್ಮ ಕಾಯ್ದೆನಲ್ಲಿದೆ. ಸೊ ಅದರಿಂದ ಏನಾಗ್ತಿದೆ, ಭೌಗೋಳಿಕವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂದ್ರೆ ಪದೇ ಪದೇ ಈ ಗ್ರಾಮ ಸಭೆಗಳು, ವಿಶೇಷ ಸಭೆಗಳು ಜಾಸ್ತಿ ಆಗೋದ್ರಿಂದ ಸಾರ್ವಜನಿಕ ಭಾಗವಹಿಸುವಿಕೆಯೂ ಕೂಡ ಕಡಿಮೆ ಆಗ್ತಿದೆ. ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಚುನಾಯಿತ ಜನಪ್ರತಿನಿಧಿಗಳು ಈ ಒಂದು ಏನು ಸಭೆಯನ್ನ ಆಯೋಜನೆಯನ್ನು ಮಾಡ್ತಾರೆ, ಮಾಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ನಾವು ಬರೀ ಈ ನ್ಯೂನತೆಗಳನ್ನ ಮಾತ್ರ ಹೇಳೋದು ಅಂತ ಅಲ್ಲ, ಈ ಯೋಜನೆ ಬಗ್ಗೆ ಮಾಹಿತಿ ಕೂಡ ಕೊಡಬೇಕಾಗುತ್ತೆ. ಯಾವುದೆಲ್ಲ 15 ಫೈನಾನ್ಸ್ ಸ್ಕೀಮ್ಸ್ ಇರ್ಬೋದು ಅಥವಾ ನರೇಗಾ ಸ್ಕೀಮ್ಸ್ ಇರ್ಬೋದು, ಯಾವುದೇ ಸ್ಕೀಮ್ಸ್ ಅಲ್ಲಿ ಅನುಷ್ಠಾನ ಯಾವ ರೀತಿ ಆಗ್ತವೆ, ಯೋಜನೆಗಳಲ್ಲಿ ಪರಿಷ್ಕೃತ ಮಾರ್ಗಸೂಚಿಗಳು ಅಥವಾ ಸುತ್ತೋಲೆಗಳು ಏನೆಲ್ಲ ಬರ್ತವೆ ಅದನ್ನೆಲ್ಲವೂ ಕೂಡ ನಿಮಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಮತ್ತೆ ಭಾಗವಹಿಸಲಿಕ್ಕೆ ವಿರಾಜಪೇಟೆ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ಮತ್ತು ಕಡಂಗ ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿಯ ಜಂಟಿ ಆಶ್ರಯದಲ್ಲಿ ಅಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು ಇವರ ಸಹಯೋಗದೊಂದಿಗೆ ಜೂನ್ 26ರಂದು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಫಾರಂದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಡಂಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಭಾಂಗಣದಲ್ಲಿ ವಿರಾಜಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರುದ್ರ ಅವರು ಶಿಬಿರ. ವಿರಾಜಪೇಟೆ ಎಐಎಂಡಿಎಫ್ ಅಧ್ಯಕ್ಷ ಸಿಎ ಫತಾಯಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಐಎಂಡಿಎಫ್ ರಾಷ್ಟೀಯ ಸಮಿತಿ ಅಧ್ಯಕ್ಷ ನಸೀರ್ ಅಹಮದ್, ಕಾರ್ಯಾಧ್ಯಕ್ಷ ಅಬೂಬಕರ್ ಸಜೀಪ, ಕಾರ್ಯದರ್ಶಿ ಅಮ್ಜದ್ ಪಾಷಾ, ಮಡಿಕೇರಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮೆಹಬೂಬ್ ಸಾಬ್, ಹೊದವಾಡ ರಾಫೆಲ್ಸ್ ಪಿಯು ಕಾಲೇಜು ಪ್ರಾಚಾರ್ಯ ತನ್ವೀರ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆಂದರು. ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2:30ರವರೆಗೆ ಶಿಬಿರ ನಡೆಯಲಿದ್ದು, ಸ್ತ್ರೀರೋಗ ಮತ್ತು ಪ್ರಸೂತಿ, ವೈದ್ಯಕೀಯ ತಜ್ಞರ ಪರೀಕ್ಷೆ, ದಂತ ಚಿಕಿತ್ಸೆ, ಕೀಲು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ತಪಾಸಣೆ ನಡೆಯಲಿದ್ದು, ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ವಿರಾಜಪೇಟೆ ತಾಲೂಕು ಹಾಗೂ ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿ ಕಡಂಗ ಇವರ ಜಂಟಿ ಆಶ್ರಯದಲ್ಲಿ ಅಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು ಇದರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ದಿನಾಂಕ 26/6/2022 ಭಾನುವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂಗದಲ್ಲಿ ನಾವುಗಳು ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವು ದಿನಾಂಕ 26/6/2022 ಬೆಳಿಗ್ಗೆ 9:00 ಅಧ್ಯಕ್ಷತೆ ಫತಾಯಿ ಸಿಎ ಇವರ ಅಧ್ಯಕ್ಷತೆಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ವಿರಾಜಪೇಟೆ ತಾಲೂಕು ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸ್ವಾಗತ ಆಶಿಕ್ ಸಿಎಂ, ಕಾರ್ಯದರ್ಶಿ ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿ ಕಡಂಗ ಇವರು ಮಾಡಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶಿವರುದ್ರ ಸರ್ಕಲ್ ಇನ್ಸ್ಪೆಕ್ಟರ್ ವಿರಾಜಪೇಟೆ ಪೊಲೀಸ್ ಠಾಣೆ ಇವರುಗಳು ನಿರ್ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜನಾಬ್ ನಸೀರ್ ಅಹಮದ್, ಅಧ್ಯಕ್ಷರು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ರಾಷ್ಟ್ರೀಯ ಸಮಿತಿ, ಹಾಗೂ ಜನಾಬ್ ಅಬೂಬಕರ್ ಸಜೀಪಾ, ಕಾರ್ಯಾಧ್ಯಕ್ಷರು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ರಾಷ್ಟ್ರೀಯ ಸಮಿತಿ, ಜನಾಬ್ ಅಮ್ಜದ್ ಪಾಷಾ, ಕಾರ್ಯದರ್ಶಿ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ರಾಷ್ಟ್ರೀಯ ಸಮಿತಿ, ಜನಾಬ್ ಅಬ್ದುಲ್ ಖಲಾಕ್, ವ್ಯವಸ್ಥಾಪಕರು ಆಪರೇಷನ್ ಅಂಡ್ ಮಾರ್ಕೆಟಿಂಗ್ ಅಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು. ಗೋಷ್ಠಿಯಲ್ಲಿ ಫಾರಂದ ಕೋಶಾಧಿಕಾರಿ ಸಿಎ ಅಶ್ರಫ್, ಸದಸ್ಯರಾದ ಹ್ಯಾರಿಸ್ ಕೊಂಡಂಗೇರಿ, ಸೈಫುದ್ದೀನ್ ಚಾಮಿಯಾರ್,
ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿಯ ಪ್ರಧಾನ ಕಾರ್ಯದರ್ಶಿ ಸಿಎಂ ಆಶಿಕ್, ಉಪಾಧ್ಯಕ್ಷ ಶರೀಫ್ ಪಾಲ್ಗೊಂಡಿದ್ದರು. ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಸಾವಿರಾರು ಯುವಜನರ ಬದುಕನ್ನು ಸಾರ್ಥಕಗೊಳಿಸಿದ ಏಕೈಕ ವಿದ್ಯಾಸಂಸ್ಥೆ ಆಳ್ವಾಸ್ ಕಾಲೇಜ್. ಅತ್ಯುನ್ನತ ಶೈಕ್ಷಣಿಕ ಸಾಧನೆಗಳು, ಸಾಂಸ್ಕೃತಿಕ ಲೋಕದ ಹೆಜ್ಜೆ ಗುರುತುಗಳು, ಜಾಗತಿಕ ಮಟ್ಟದ ಕ್ರೀಡಾ ದಾಖಲೆಗಳು ಆಳ್ವಾಸ್ನ ಕೀರ್ತಿ ಶಿಖರದಲ್ಲಿದೆ. ಪ್ರತಿಯೊಬ್ಬರಿಗೂ ಉದ್ಯೋಗದ ಖಚಿತ ಭರವಸೆಯನ್ನು ಕೊಡುವ ಆಳ್ವಾಸ್ ಕಾಲೇಜಿಗೆ ಸೇರಿ ನಿಮ್ಮ ಭವಿಷ್ಯಕ್ಕೆ ಮುನ್ನುಡಿ ಬರೆಯಿರಿ. SBRR ಮಹಾಜನ PU ಕಾಲೇಜ್ ಮೈಸೂರು. ಇಲ್ಲಿ 2022-23ನೇ ಸಾಲಿಗೆ ಮೊದಲ PUCಗೆ ಪ್ರವೇಶಾತಿಗಳು ಆರಂಭಗೊಂಡಿದೆ. ಕಾಮರ್ಸ್ ವಿತ್ ಪ್ರೊಫೆಷನಲ್ ಕೋರ್ಸಿಂಗ್ ಕೋಚಸ್, CA CPT, ಕಂಪನಿ ಸೆಕ್ರೆಟರಿಯೇಟ್ಸ್, CLAT, ಕಾಮರ್ಸ್ ವಿತ್ ಸರ್ಟಿಫಿಕೇಟ್ ಕೋರ್ಸಸ್, ಟ್ಯಾಲಿ, ಡಿಜಿಟಲ್ ಮಾರ್ಕೆಟಿಂಗ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ನಿಗದಿತ ಸೀಟುಗಳು ಲಭ್ಯವಿದ್ದು ಮೆರಿಟ್ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360629622. SBRR ಮಹಾಜನ PU ಕಾಲೇಜ್ ಮೈಸೂರು. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs. Gives you treasured memory. Sharda Jewelers. ಕೋಟ್ರಂಗಡ ಸಜನಿ ಸೋಮಯ್ಯ ವಿರಚಿತ ಬಾಳ್ಕ ಬೊಳಿ ಕಾದಂಬರಿ ಆಧಾರಿತ ಕೊಡವ ಚಲನಚಿತ್ರ ಬೆಲ್ಚಿಬೊಳಿ ಜೂನ್ 25ರಿಂದ ಮಡಿಕೇರಿಯಲ್ಲಿ ಪ್ರದರ್ಶನ ಕಾಣಲಿದೆ ಎಂದು ಕಲಾವಿದ ನೆರವಂಡ ಉಮೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ಜೂನ್ 25ರಿಂದ ಜುಲೈ 3ರವರೆಗೆ ಒಟ್ಟು 9 ದಿನಗಳ ಕಾಲ ದಿನಕ್ಕೆ 3 ಪ್ರದರ್ಶನ ಕಾಣಲಿದೆ ಎಂದು ಮಾಹಿತಿ ನೀಡಿದರು. ಬೆಳಗ್ಗೆ 11, ಮಧ್ಯಾಹ್ನ 2, ಸಂಜೆ 6 ಗಂಟೆಗೆ ಪ್ರದರ್ಶನ ಕಾಣಲಿದ್ದು, ನಗರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ವೀಕ್ಷಿಸಿ ಚಿತ್ರತಂಡಕ್ಕೆ ಪ್ರೋತ್ಸಾಹಿಸುವಂತೆ ವಿನಂತಿಸಿದರು. ಸುಮಾರು 35ಕ್ಕಿಂತಲೂ ಹೆಚ್ಚು ಕಲಾವಿದರು ನಟಿಸಿರುವ ಸಿನಿಮಾ ಈಗಾಗಲೇ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಒಟ್ಟು 7 ಪ್ರದರ್ಶನಗಳನ್ನು ಕಂಡಿದ್ದು ಹೆಚ್ಚು ಜನಮನ್ನಣೆ ಗಳಿಸಿದೆ. ಅಲ್ಲದೆ ಬಿರುನಾಣಿಯಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ 1 ಪ್ರದರ್ಶನ ನೀಡಲಾಗಿದೆ ಎಂದರು. ಬಿರುನಾಣಿಯಲ್ಲಿ ಸ್ಥಳೀಯರೇ ಒತ್ತಾಯಪೂರ್ವಕವಾಗಿ ಬಿರುನಾಣಿಯಲ್ಲಿಯೂ ಸಹ 1 ಪ್ರದರ್ಶನ ಮಾಡಿ ಸುಮಾರು 7 ಪ್ರದರ್ಶನವನ್ನು ಇಲ್ಲಿ ನಾವು ಮಾಡಿದ್ದೇವೆ. ಅನೇಕ ಕಾರಣಗಳಿಂದ ಪ್ರದರ್ಶನವನ್ನು ನಡೆಸಲಿಕ್ಕಾಗದೆ 2ನೇ ಹಂತದಲ್ಲಿ ನಾವು ಮಡಿಕೇರಿ ಟೌನ್ ಹಾಲ್ನಲ್ಲಿ ಶನಿವಾರ 25ನೇ ತಾರೀಕಿನಿಂದ ಜುಲೈ 3ನೇ ತಾರೀಕು ಭಾನುವಾರದವರೆಗೆ ನಿರಂತರ 8 ದಿವಸಗಳ ಕಾಲ 9 ದಿವಸಗಳ ಕಾಲಾವಧಿಯಲ್ಲಿ ಈ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಸಿನಿಮಾ ಬೆಳಿಗ್ಗೆ 11 ಗಂಟೆಗೆ ಮೊದಲ ಪ್ರದರ್ಶನ, 2 ಗಂಟೆಗೆ ಮಧ್ಯಾಹ್ನದ ಪ್ರದರ್ಶನ, 6 ಗಂಟೆಗೆ ರಾತ್ರಿಯ ಪ್ರದರ್ಶನ. ಈ ರೀತಿ 3 ದಿವಸಗಳ ಕಾಲಾವಧಿಯಲ್ಲಿ
3 ಪ್ರದರ್ಶನ ಅವಧಿಯನ್ನು 8 ದಿವಸಗಳ ಕಾಲಾವಧಿಯಲ್ಲಿ ನಾವು ಪ್ರದರ್ಶನ ಮಾಡಬೇಕು. ಮತ್ತು ವಿರಾಜಪೇಟೆಯಲ್ಲಿ ನಡೆದಂಥ ಪ್ರದರ್ಶನದಲ್ಲಿ ಮಾಧ್ಯಮ ಮಿತ್ರರು ತುಂಬಾ ಸಹಕಾರವನ್ನು ಕೊಟ್ಟು ನಮಗೆ ಪ್ರಚಾರವನ್ನು ಸಹ ಕೊಟ್ಟರು. ಮಡಿಕೇರಿಯಲ್ಲಿ ಎಲ್ಲರೂ ಹೇಳ್ತಾರೆ ಇಲ್ಲ ಸಿನಿಮಾಕ್ಕೆ ಅಷ್ಟು ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋಂಥ ಮಾತನ್ನು. ಆದರೆ ಈ ಸಿನಿಮಾ ತುಂಬಾ ನೀವು ನೋಡಿದಿರಿ ಕೆಲವರು ಮಿತ್ರರು. ಈ ಸಿನಿಮಾ ತುಂಬಾ ಕೌಟುಂಬಿಕವಾಗಿರುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ತಾವುಗಳು ನಮಗೆ ಪ್ರತಿಯೊಂದು ಮನೆಗೆ ಹೋಗಿ ಈ ಮಳೆಗಾಲದಲ್ಲಿ ಪ್ರಚಾರ ಮಾಡಲಿಕ್ಕೆ ಅಸಾಧ್ಯವಾದುದರಿಂದ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಸಿನಿಮಾ ತಂಡದ ಪರವಾಗಿ ಕೇಳಿಕೊಳ್ಳೋದೇನು ಅಂತ ಹೇಳಿದ್ರೆ ತಾವುಗಳು ಒಳ್ಳೆಯ ಒಂದು ಪ್ರಚಾರವನ್ನು ನೀಡಿ. ಸಿನಿಮಾ ನಿರ್ದೇಶಕ ಮತ್ತು ನಿರ್ಮಾಪಕ ಕಾಳಿಮಾಡ ದಿನೇಶ್ ನಾಚಪ್ಪ ಮಾತನಾಡಿ, ಕೊಡವ ಆಚಾರ ವಿಚಾರ ಸಂಸ್ಕೃತಿಯನ್ನು ಬಿಂಬಿಸುವ ಜೊತೆಗೆ ಮನೋರಂಜನಾತ್ಮಕವಾಗಿ ಸಿನಿಮಾ ಮೂಡಿಬಂದಿದೆ. ತಾಂತ್ರಿಕವಾಗಿ ಉತ್ತಮ ಗುಣಮಟ್ಟದಲ್ಲಿ ಸಿನಿಮಾ ನಿರ್ಮಾಣಗೊಂಡಿದೆ. ಕರುಣೆ ಮತ್ತು ಪ್ರೀತಿಯ ನಡುವಿನ ಕಥೆ ಇದಾಗಿದ್ದು ಕುಟುಂಬ ಕುಳಿತು ನೋಡುವ ಸಿನಿಮಾವಾಗಿದೆ ಎಂದರು. ಮನೋರಂಜನೆಯ ಚಿತ್ರ. ಇಲ್ಲಿ ಸಾಧಾರಣ ಕೊಡವ ಭಾಷಾ ಚಿತ್ರ ಅಂತ ಹೇಳಿದ್ರೆ ಎಲ್ಲ ಕೊಡವ ಕಲ್ಚರ್ ಬಗ್ಗೆ ಇಲ್ಲ ಕೊಡಗಿನ ಇದ್ರ ಬಗ್ಗೆ ಅಂತ ಹೇಳ್ತಾರೆ. ಇಲ್ಲ, ಇದು ಒಂದು ಸಾಧಾರಣವಾಗಿ ಎಲ್ಲರೂ ನೋಡುವಂಥ ಚಿತ್ರ. ಯಾವ ಭಾಷೆಯ ಯಾರ ಜನ ಯಾವ ಇದಕ್ಕೆ ಸೀಮಿತವಾದದ್ದಲ್ಲ. ಭಾಷೆ ಕೊಡವ ಭಾಷೆಯನ್ನು ಯೂಸ್ ಮಾಡಿದ್ದೇವೆ, ಉಪಯೋಗಿಸಿದ್ದೇವೆ. ಕೊಡವ ಭಾಷಾ ಚಲನಚಿತ್ರ. ಕತೆ ಬಂದು ಪ್ರತಿಯೊಂದು ಸಂಸಾರ ನೋಡುವಂಥ ಚಿತ್ರ, ಸಂಸಾರದ ಜೊತೆ ಹೋಗಿ ಕೂತು ನೋಡುವಂಥ ಚಿತ್ರ. ಒಂದೇ ತಂದೆ ತಾಯಿ ಮಕ್ಕಳ ಬಾಂಧವ್ಯದ ಬಗ್ಗೆ, ಪ್ರೀತಿ ಮತ್ತು ಪ್ರೇಮಗಳ ಬಾಂಧವ್ಯದ ಬಗ್ಗೆ, ಒಂದು ಸಾಂಸಾರಿಕ ಜೀವನದಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಏರುಪೇರುಗಳ ಬಗ್ಗೆ, ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ. ನಮ್ಮ ಮೂವಿ ಬಯಲನೇ ನೋಡಿರ್ಬೋದು ನೀವು. ಲವ್ ಆ್ಯಂಡ್ ಶೇಡ್ಸ್ ಆಫ್ ಲವ್ ಆ್ಯಂಡ್ ಕೈಂಡ್ನೆಸ್ ಅಂತ, ಅಂದರೆ ಪ್ರೀತಿ ಮತ್ತು ತ್ಯಾಗ ಕರುಣೆ ಬಗ್ಗೆ ಇರುವಂತಹ ಮೂವಿ. ತುಂಬ ನಮ್ಮ ಶ್ರಮ ವಹಿಸಿ ಸುಮಾರು 4 ವರ್ಷಗಳ ಕಾಲ ಇದಕ್ಕೆ ಶ್ರಮ ಹಾಕಿ ನಾವು ಈ ಮೂವಿನ ತಯಾರು ಮಾಡಿದ್ದೇವೆ. ಕೋವಿಡ್ ಟೈಮ್ನಲ್ಲಿ ಮುಗಿದು ಶೂಟಿಂಗ್ ಮಾಡೋದು ಎಷ್ಟು ಕಷ್ಟ ಆಗ್ತದೆ ಅಂತ. ಆದರೂ ಆ ಟೈಮಿನಲ್ಲಿ ನಾವು ಪರ್ಮಿಷನ್ಸ್ ಎಲ್ಲ ತಗೊಂಡು ತುಂಬ ಎಲ್ಲರೂ ಒಂದು ಸಾಂಸಾರಿಕ ಚಿತ್ರ ಹ್ಯಾಕ್ ಮಾಡಿದ್ದೇವೆ. ಅದೇ ಆ ಫ್ಯಾಮಿಲಿನೇ ಒಂದು ಫ್ಯಾಮಿಲಿಯಾಗಿ ನಾವು ಸಿನಿಮಾವನ್ನು ಮಾಡಿದ್ದೇವೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಫೇಮಸ್ ಪ್ರೊಡ್ಯೂಸರ್ಸು ಡೈರೆಕ್ಟರ್ಗಳು ಕನ್ನಡದಲ್ಲಿ ನೋಡಿ ನಿಮಗೆ ಇದರ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ವಿರಾಜಪೇಟೆಯಲ್ಲಿ ನಾವು ಮಾಡಿದಾಗ 10 ಡೇಸ್ ನಮಗೆ ಭಾಳ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ತುಂಬ ಜನರಿಗೆ ಗೊತ್ತಿದೆ ವಿಷಯ. ಸೊ ಇದನ್ನು ಪ್ರತಿಯೊಬ್ಬ ಜನರು, ಕೊಡಗಿನ ನಾಗರಿಕರು ನೋಡುವಂಥ ಚಿತ್ರ. ಇದನ್ನು ಪ್ರಚಾರ ಮಾಡಲಿಕ್ಕೆ ಮಾಧ್ಯಮದವರ ಸಹಾಯ ನಮಗೆ ತುಂಬ ಬೇಕಾಗಿದೆ. ಸೊ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲ 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ. ಗೋಷ್ಠಿಯಲ್ಲಿ ಸಿನಿಮಾದ ವ್ಯವಸ್ಥಾಪಕ ಹಾಗೂ ಕಲಾವಿದ ಕಾಳಿಮಾಡ ಮನು, 2ನೇ ನಾಯಕಿ ಕಳ್ಳಿಚಂಡ ಡಿಂಪಲ್ ನಾಚಪ್ಪ, ಕಲಾವಿದ ವಾಂಚಿರ ಜಯ ನಂಜಪ್ಪ ಪಾಲ್ಗೊಂಡಿದ್ದರು. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಸಿಪಿಎಂ ಪಕ್ಷದ ಮುಖಂಡ ಎಚ್.ಬಿ. ರಮೇಶ್ ಅವರು ಹೆಲ್ಮೆಟ್ ಧರಿಸಿ ಸಭೆಯಲ್ಲಿ ಭಾಗವಹಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟಿಸಿದರು. ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಸಭಾಂಗಣದ ಮೇಲ್ಚಾವಣಿ ಅಪಾಯದ ಹಂತದಲ್ಲಿದೆ. ಈ ಬಗ್ಗೆ ಹಿಂದಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದರೂ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ತೋರಿದೆ. ಹಾಗಾಗಿ ಹೆಲ್ಮೆಟ್ ಧರಿಸಿ ಸಭೆಯಲ್ಲಿ ಭಾಗವಹಿಸಿರುವುದಾಗಿ ರಮೇಶ್ ತಿಳಿಸಿದರು. ನೋಡಿ ಮೇಡಮ್, ನೋಡಿ ಅಧಿಕಾರಿಗಳು 4 ಸಾರ್ವಜನಿಕರು, ಇಷ್ಟು ದೊಡ್ಡ ಪಂಚಾಯತಿ 24 ಮೆಂಬರ್ ಇರೋ ಪಂಚಾಯತಿ ಮೆಂಬರ್ 25 ಮೆಂಬರ್, ಯಾವಾಗ ಮೆಂಬರ್ ಇದೆ ತೋರಿಸಿ ನೀವು. ಎಷ್ಟು ಜನ? 25 ಜನ ಇದ್ದಾರ. ಅವರಿಗೆ ಗೊತ್ತಾಗ್ಬೇಡ, ಹೋಗಿಲ್ಲ ವಾರ್ಡ್ ಸದಸ್ಯರಿಗೆ ಆದ್ರೂ ಗೊತ್ತಾಗ್ಬೇಡವಾ? ಪ್ರತಿ ಸದಸ್ಯರಿಗೂ ನಾವು ಮನೆಗೆ ಲೆಟರ್ ಮಾಡಿದ್ದೀವಿ. ಬರದೇ ಇರೋದನ್ನ ಕರ್ಕೊ ಬರಕ್ಕಾಗಲ್ಲ. ಸದಸ್ಯರು ಬರ್ಲಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಮ ಪಂಚಾಯತಿ ಸದಸ್ಯರು ಭಾಗವಹಿಸಿಲ್ಲ ಅಂತ ನಾವು ಅನ್ಬೇಕಾಗುತ್ತೆ. ಸಾರ್ವಜನಿಕವಾಗಿ ಅದು ಸಿದ್ದಾಪುರ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಸಾರ್ವಜನಿಕವಾಗಿ ನಡೀತಾ ಇದೆ. ನಿಮ್ಮ ಅಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ಪಂಚಾಯತಿಯ ಬಹುತೇಕ ಸದಸ್ಯರು ಇವತ್ತು ಬೈಕಾಟ್ ಮಾಡಿದ್ದಾರೆ. ಉದ್ದೇಶ ಬರ್ಲಿಲ್ಲ ನೋಡಿ, ಬೆರಳೆಣಿಕೆ ಸೀಮಿತವಾಗಿ ಬೆರಳೆಣಿಕೆ ಸದಸ್ಯರು ಮಾತ್ರ ಬಂದಿದ್ದಾರೆ. 25 ಸಿದ್ದಾಪುರ ಇಡೀ ಜಿಲ್ಲೆಯಲ್ಲಿ ಗ್ರೇಡ್ ಪಂಚಾಯತಿ 25 ಸದಸ್ಯರನ್ನು ಹೊಂದಿರುವಂತಹ ಪಂಚಾಯತಿ ಸಿದ್ದಾಪುರ ಗ್ರಾಮ ಪಂಚಾಯತಿ. ಅದರಲ್ಲಿ 4 ಪಂಚಾಯತಿ ಸದಸ್ಯರು ಉಪಸ್ಥಿತಿ ಇದ್ದು 21 ಜನ
ಅಬ್ಸೆಂಟ್ ಆಗಿದ್ದಾರೆ ಅಂತಂದ್ರೆ ಪಂಚಾಯತಿ ಆಡಳಿತದ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ ಅಂತ ಹೇಳುವಂತ ಸಾರ್ವಜನಿಕವಾಗಿ ಈಗಾಗಲೇ ಚರ್ಚೆ ನಡೀತಾ ಇದೆ. ಅದು ಈಗ ಸಾಬೀತಾಗಿದೆ. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕಾ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್, ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕಾ, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕಾದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕಾ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮೀಪುರಂ, ಮೈಸೂರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಯೋಜನೆಗೊಂಡು ನ್ಯಾಕ್ನಿಂದ ಎ ಮಾನ್ಯತೆ ಪಡೆದಿರುವ ವಿದ್ಯಾಸಂಸ್ಥೆ. ಶ್ರೇಷ್ಠತೆಯ ಸಾಮರ್ಥ್ಯವಿರುವ ಕಾಲೇಜು. 2022-23 ಶೈಕ್ಷಣಿಕ ವರ್ಷಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಿಯಮಾನುಸಾರ BA, BBA, BCA ಹಾಗೂ BBA ಹೋಟೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಹಾಗೂ ಏವಿಯೇಷನ್ ಮತ್ತು ಇಂಟರ್ನ್ಯಾಷನಲ್ ಟೂರಿಸಂ ಕೋರ್ಸ್ಗಳ ಜೊತೆಗೆ 30ಕ್ಕೂ ಅಧಿಕ ವ್ಯಾಲ್ಯೂ ಆಡೆಡ್ ಕೋರ್ಸ್ಗಳಿಗೆ ಪ್ರವೇಶ ಆರಂಭಗೊಂಡಿದೆ. ಜೊತೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ತರಬೇತಿ ನೀಡಲಾಗುವುದು. ಮಹಾಜನ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಗೆ NCC, NSS, ಕ್ರೀಡೆ, ಸಾಂಸ್ಕೃತಿಕ, ಸಾರಂತ, ವಿದ್ಯಾರ್ಥಿ ಸಂಸತ್, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು, ಸುಸಜ್ಜಿತವಾದ ಗ್ರಂಥಾಲಯ, ಪ್ರಯೋಗಾಲಯ, ವಿಶಾಲವಾದ ಕ್ರೀಡಾಂಗಣ, ಮಲ್ಟಿ ಜಿಮ್, ಸುಸಜ್ಜಿತ ಸ್ಟುಡಿಯೋ, ಮೀಡಿಯಾ ಸೆಂಟರ್, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ದ್ವಿತೀಯ PUC ಪರೀಕ್ಷೆಯಲ್ಲಿ 95%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಶುಲ್ಕದಲ್ಲಿ ಸಂಪೂರ್ಣ ವಿನಾಯಿತಿ, ವಿಕಲಚೇತನ, ಸೇನೆಯಿಂದ ನಿವೃತ್ತಿ ಹೊಂದಿರುವವರ ಮಕ್ಕಳಿಗೆ ಕೋರ್ಸ್ ಶುಲ್ಕದಲ್ಲಿ 25% ವಿನಾಯಿತಿ, ಜೊತೆಗೆ ಕ್ರೀಡೆ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯ ಕೋರ್ಸ್ ಶುಲ್ಕದಲ್ಲಿ ವಿನಾಯಿತಿ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಂಪರ್ಕಿಸಿರಿ. SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಜಯಲಕ್ಷ್ಮೀಪುರಂ, ಮೈಸೂರು. ಶ್ರೇಷ್ಠತೆಯ ಸಾಮರ್ಥ್ಯವಿರುವ ಕಾಲೇಜು. ಸೋಲು ಗೆಲುವು ಗ್ರೌಂಡಲ್ಲಿ ಡಿಸೈಡ್ ಆಗಲ್ಲ. ನಾವು ತಗೊಳ್ಳೋ ಕೋಚಿಂಗ್, ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ನಿಮ್ ಭವಿಷ್ಯ ಎಲ್ಲೂ ಇಲ್ಲ. ಈ ದಿನ ನೀವು ತಗೊಳ್ಳೋ ನಿರ್ಣಯದಲ್ಲಿದೆ. IITN ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್. IIT JEE ನಲ್ಲಿ ಟಾಪ್ 10ರೊಳಗೆ, 100ರೊಳಗೆ, 1000ರೊಳಗೆ ರ್ಯಾಂಕ್ಗಳೇ ಲಕ್ಷ್ಯವಾಗಿ IPL ಸೂಪರ್ 60, C120 ಪ್ರೋಗ್ರಾಂಗಳು. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ 360 ಡಿಗ್ರೀಸ್ ನಲ್ಲಿ ಅಧ್ಯಾಪಕರ ಪರ್ಯವೇಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ. ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್. ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಂಗಳೂರಿನಲ್ಲಿ. ನೀವು ಬಯಸುವ IIT JEE ರ್ಯಾಂಕ್ ಸಾಧಿಸಿ. IIT ಆಗ್ಲಿ, ಬೆಸ್ಟ್ ಕೋಚಿಂಗ್ ಬೆಂಚ್ ಮಾರ್ಕ್ ಶ್ರೀ ಚೈತನ್ಯ. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್. ಒಮ್ಮೆ ನೋಡಿ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. ವಿವಿಧ ಅಭಿವೃದ್ಧಿ ಕಾರ್ಯಗಳ ಮೂಲಕ ಮಾದರಿ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಅರುಣಾಚಲ ಪ್ರದೇಶದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿತು. ಅರುಣಾಚಲ ಪ್ರದೇಶದ SIRDಯ ಸಹಾಯಕ ನಿರ್ದೇಶಕ ಸುಂಕವಾಡ ಬಂಗೌನ್ಸ್ ನೇತೃತ್ವದ
32 ಪಂಚಾಯತ್ ರಾಜ್ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಹಲವು ಮಾಹಿತಿಗಳನ್ನು ಪಡೆದರು. ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತು ಅಧ್ಯಯನ ನಡೆಸುವಲ್ಲಿ ಸಕ್ರಿಯವಾಗಿರುವ ತಂಡ ಹೊದ್ದೂರು ಗ್ರಾಮ ಪಂಚಾಯಿತಿಯ ಪ್ರಗತಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿತು. ಈ ಸಂದರ್ಭ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಸುಮಾವತಿ, ಪಿಡಿಒ ಎಎ ಅಬ್ದುಲ್ಲಾ, ಉಪಾಧ್ಯಕ್ಷೆ ಸರಸು, ಸದಸ್ಯರಾದ ಚೌರಿರಾ ನವೀನ್, ಹಂಸ ಕೊಟ್ಟಮುಡಿ, ಸುನೀತಾ ಅಪ್ಪಂಡ, ಹಮೀದ್ ಕಬಡಕೇರಿ, ಜಿಲ್ಲಾ ಸಾಮಾಜಿಕ ಲೆಕ್ಕ ಪರಿಶೋಧಕರಾದ ಪ್ರೀತಂ ಪೊನ್ನಪ್ಪ, ಕಾರ್ಯದರ್ಶಿ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರತಿನಿಧಿಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಪ್ರಕಾಶ್ ಹಾಗೂ ಪಂಚಾಯತ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ ನಾಪಕ್ಲು. ವಿರಾಜಪೇಟೆ ಕೊಡಗು ವೈದ್ಯಕೀಯ ದಂತ ಕಾಲೇಜಿನಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಿಂದ ಆಚರಿಸಲಾಯಿತು. ಸುಮಾರು 17 ವರ್ಷಗಳಿಂದ ನಿರಂತರವಾಗಿ ಯೋಗ ಶಿಕ್ಷಣ ನೀಡ್ತಾ ಇರುವ ಎಪಿ ರಾಜಪ್ಪ ಸುಮಾರು 5,000ಕ್ಕೂ ಹೆಚ್ಚು ಮಂದಿಗೆ ಯೋಗಾಭ್ಯಾಸ ನೀಡಿದ್ದಾರೆ. ಕಾಲೇಜಿನ ಆವರಣದಲ್ಲಿ ಡಾಕ್ಟರ್ ಡೀನ್ ಸುನಿಲ್ ಮುದ್ದಯ್ಯ, ಡಾಕ್ಟರ್ ಕೆಸಿ ಪೂಣಚ್ಚ, ಡಾಕ್ಟರ್ ಜಿತೇಶ್ ಜೈನ್ ಸೇರಿದಂತೆ ಸುಮಾರು 80 ಮಂದಿ ಯೋಗದಲ್ಲಿ ಪಾಲ್ಗೊಂಡಿದ್ದರು.